ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇಲ್ಲಿ ನೋಡಿ, ನಿಮಗ್ ಬೇಕಾಗಿರೋ ಫೋಟೋಸು ಇದ್ರಲ್ಲೇ ಸಿಕ್ತಾ? ಇಲ್ಲ ಅಂತಂದ್ರೆ ಬೇರೆ ಫೋಟೋಸು ತಗೊಂಡ್ಬರ್ತೀನಿ. ಇಲ್ಲ ಮೇಡಮ್, ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ನೀವು ಇಷ್ಟೊಂದೆಲ್ಲ ಫೋಟೋಸ್ ಕೊಟ್ಟಿದ್ದೀರಾ, ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗೋಗಿದೆ. ನನಗೆ ಬೇಕಾಗಿರೋ ಫೋಟೋಸ್ ತಗೋಬೋದಾ ವಿತ್ ಯೋರ್ ಪರ್ಮಿಷನ್? ಶೋರ್ ಯು ಕ್ಯಾನ್. ಬಂದ್ ಕೆಲಸ ಮುಗೀತು. ಇನ್ನು ಇವಳ ಹತ್ರ ಹುಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನಿಮ್ಮ ಇಂಟರ್ವ್ಯೂ ಇಂದ ಹೆಣ್ಮಕ್ಳಿಗೆ ಸ್ಫೂರ್ತಿ ಸಿಗತ್ತೆ. ನಾನಿನ್ ಬರ್ತೀನಿ. ಯಾಕೋ ಇಂಟರ್ವ್ಯೂ ಅಷ್ಟು ಕರೆಕ್ಟಾಗಿ ಆಗ್ಲಿಲ್ಲ ಅಂತ ನಂಗನ್ನಿಸ್ತು. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಶೋರ್. ಥ್ಯಾಂಕ್ ಯು. ಮೊದಲು ಈ ಡೇಂಜರಸ್ ಫೋಟೋನ ಮೀರಾಗ್ ತೋರಿಸ್ಬೇಕು. ಎತ್ಕೊಳೆ, ಬೇಗ ಫೋನ್ ಎತ್ಕೋ. ಜಬರ್ದಸ್ತ್ ಆಗಿರೋ ನ್ಯೂಸ್ ಸಿಕ್ಕಿದೆ, ಬೇಗ ರಿಸೀವ್ ಮಾಡು. ಹಲೋ ಮಾನ್ಯ, ಹೇಳ. ಹಲೋ, ಎಲ್ಲೇ ಇದ್ಯಾ? ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಮದ್ವೆ ಮನೆ ಕಣೆ, ಓಡಾಟ ಅದು ಇದು ಅಂತ ಇರುತ್ತೆ ಅಲ್ವಾ? ಏನಾಯ್ತು ಹೇಳು? ಇಂಟರ್ವ್ಯೂ ತಗೊಂಡ್ಯಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಭರ್ಜರಿ ಆಗಿರೋ ಒಂದ್ ವಿಷಯ ಗೊತ್ತಾಗಿದೆ. ಶಾಕಿಂಗ್ ನ್ಯೂಸ್ ಕಣೆ. ಈಗ್ಲೇ ನಾನು ನಿನ್ನ ಮೀಟ್ ಮಾಡ್ಬೇಕು. ನಾವ್ ಯಾವಾಗ್ಲೂ ಮೀಟ್ ಆಗ್ತಿದ್ವಲ್ಲ ಕಾಫಿ ಶಾಪ್, ಅಲ್ಲಿ ಬೇಗ ಬಂದ್ಬಿಡು. ಈಗ್ಲಾ? ಬರೋದಕ್ ಆಗಲ್ಲ ಕಣೆ. ಏನ್ ಮೀರಾ, ಈ ನ್ಯೂಸ್ ಕೇಳಿದ್ರೆ ನಿನ್ ತಲೆ ತಿರ್ಗೋಗತ್ತೆ. ಏನು? ಹೌದಾ? ಸರಿ, ಒಂದ್ ಕೆಲ್ಸ ಮಾಡ್ಬಿಡು, ನೀನ್ ಡೈರೆಕ್ಟ್ ಆಗಿ ಮದ್ವೆ ಮಂಟಪಕ್ಕೆ ಬಂದ್ಬಿಡು, ಅಲ್ಲೇ ಮಾತಾಡೋಣ, ಓಕೆನಾ? ಅದು ಸರಿ. ಈಚೆ ಮಾತಾಡಿ ಮತ್ತೆ ಮದ್ವೆ ಮಂಟಪಕ್ಕೆ ಹೋಗೋದ್ಕಿಂತ ಅಲ್ಲೇ ಮಾತಾಡಿದ್ರೆ ಬೆಟರ್. ನಾನು ಈಗ್ಲೇ ಬರ್ತೀನಿ ಕಣೆ. ಸರಿ ಕಣೆ, ನಾನು ಈಗ್ಲೇ ಹೊರಡ್ತೀನಿ. ಹಾ, ಬಾಯ್. ಗಂಡನ್ ಕಡೆಯವ್ರು ಬರ್ತಿದ್ದಾರೆ. ಅಹಲ್ಯಾ, ಅಹಲ್ಯಾ, ಲೇ ಅಹಲ್ಯಾ, ಇನ್ನೇನು ಅಳಿಯೋದ್ರು ಬಂದ್ಬಿಡ್ತಾರಂತೆ ಕಣೆ. ಲೇ ಅಮ್ಮು, ಸ್ವಾಗತ ಮಾಡೋದಕ್ಕೆಲ್ಲ ಸಿದ್ಧವಾಗಿದ್ದು ತಾನೆ? ಅಬ್ಬಾ ಅಕ್ಕ, ಅಮ್ಮನ್ ಸಂಭ್ರಮ ನೋಡೆ. ಲೇ ಅಹಲ್ಯಾ, ನಾನು ಕೈಕಾಲೇ ಆಡ್ತಿಲ್ಲ ಕಣೆ. ಅಮ್ಮ, ನಾನು ನಿನ್ ಜೊತೆ ಇರ್ತೀನಮ್ಮ. ಹೌದು, ಮುತ್ತೈದೆಯರಲ್ಲ ಎಲ್ಲಿ? ಅಮ್ಮ, ಅವರೆಲ್ಲ ರೆಡಿ ಇದಾರಮ್ಮ. ಅಕ್ಕ, ನಿನ್ ರಾಜ್ಕುಮಾರ ನಿನ್ಗೋಸ್ಕರ ಕುದುರೆ ಮೇಲೆ ಬರ್ತಿರ್ತಾನ. ಅರೆ ಅಮ್ಮ, ನಾಚಿಕೆ ನೋಡಮ್ಮ, ಅಕ್ಕನ್ ಕೆನೆ ಆಪಲ್ ತರ ಕೆಂಪಗಾಗೋಗಿದೆ. ಅಕ್ಕ, ಭಾವನೆನ ಹೇಗ್ ನೋಡ್ಕೊಳ್ತಾರೆ ಹೇಳು ಹೇಳು. ನೋಡಮ್ಮ ಹೇಗ್ ಸತಾಯಿಸ್ತಾಳೆ ಇವಳು. ಆಹಾ, ಅಮ್ಮ ನುಲಿಯೋದ್ ನೋಡಮ್ಮ. ನಮ್ರತ, ಅಮ್ಮ ನೀನೇ ಹೇಳಮ್ಮ, ಹೇಗ್ ನೋಡ್ಕೊಳ್ತಾರೆ ಹೇಳು. ಹೇಗ್ ನೋಡ್ಕೋತಾರೆ? ಇವಳನ್ ಕಂಕ್ಳಲ್ಲೇ ಎತ್ಕೊಂಡು ಓಡಾಡ್ತಾರೆ. ಕೋತಿ.
ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ರಾಜಾದಿ ರಾಜ ರಾಜ ಮಾರ್ತಾಂಡ ರಾಜ ಗಂಭೀರ ಸಾಕೇತ್ ರಾಜ್ಗುರುಗೆ ಸ್ವಾಗತ ಸುಸ್ವಾಗತ. ಮೀರಾ, ಏನೇ ಇದು? ಯಾಕೋ ಸಾಕು ಮದ್ವೆಲಿ ಡಲ್ ಆಗಿದ್ಯಾ, ಖುಷಿ ಖುಷಿಯಾಗಿರೋ ಅಂತ ನೀನೇ ಹೇಳ್ದೆ ತಾನೆ. ಈಗ ಖುಷಿ ಖುಷಿ ಆಗಿದ್ರೆ ಯಾಕೆ ಅಂತ ಕೇಳಿದ್ರ ಅಷ್ಟೇ ಗುದ್ಬಿಡ್ತೀನಿ. ಇದು ಕಣೆ, ಇದು ಈ ಮದ್ವೆಗೆ ಬೇಕಾಗಿರೋ ಖುಷಿ. ಈ ಖುಷಿಲಿ ಅನುಮಾನ ಇಲ್ಲ. ಹೆಣ್ಣಿನ ಕಡೆಯವರಲ್ಲಿ ನಾವೆಲ್ಲಿದ್ದೀವಿ ಇಲ್ಲಿದ್ದೀವಿ. ಅಯ್ಯೋ ಇದೇನಿದು, ಬರೀ ಆರ್ತಿ ತಟ್ಟೆ ಇಟ್ಕೊಂಡ್ ಬಿಟ್ಟಿದ್ದೀರಾ, ಬ್ಯಾಂಡು ಬಾಜಾ ಇಲ್ವಾ? ಅಲ್ಲಮ್ಮ, ಅದು ನಾವು ತಮಾಷೆ ಮಾಡ್ತಿದ್ದೀನಮ್ಮ. ಗಾಬರಿ ಆಗ್ಬಿಟ್ರಾ? ನಾವು ಗಂಡನ್ ಕಡೆಯವ್ರಲ್ವಾ, ಹಾಗಾಗಿ ಈ ರೀತಿ ಶಾಕ್ ಕೊಡ್ತಿರ್ಬೇಕು. ಏನಂತೀರಾ? ಮೀರಾ, ಲಕ್ಷ್ಮೀಮಾ, 5 ಜನ ಮುತ್ತೈದರು ಬಂದು ನಮ್ ಸಾಕೇತ್ಗೆ ಆರತಿ ಮಾಡಿ ಬೇಗ ಒಳಗಡೆ ಕರ್ಕೊಂಡೋಗಿ. ಬನ್ನಿ 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 ಬನ್ನಿ, ಬೇಗ 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 ಬನ್ನಿ. ಓ ರಾಜ್ಗುರು ಕುಟುಂಬದ ರಾಜಾದಿ ರಾಜ ಇಂದ ನಾನ್ 2,000 ರೂಪಾಯಿ ತಗೊಳಲ್ಲ. ನೀನ್ 2 ಲಕ್ಷ ಕೊಡಕಾದಿತ್ತ? ಕೊಡ್ಬೇಕಪ್ಪ. ನಾದ್ನಿ ಆರತಿ ಮಾಡಿರೋವಾಗ ಕೊಡಲ್ಲ ಅಂದ್ರೆ ಹೇಗೆ? ಅಮ್ಮು, ಅಮ್ಮ, ಇದು ಭಾವ ನಾದ್ನಿ ಪ್ರೀತಿ, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಸಾಕೇತ್, ನಾದ್ನಿ ಕೇಳ್ತಾ ಇದ್ದಾಳೆ, ಕೊಡಪ್ಪ. ವೆಲ್ಕಮ್ ವೆಲ್ಕಮ್. ಅಣ್ಣ, ನೀನ್ ಯಾರು ಹುಡುಕ್ತಾ ಇದೆಯೋ ಅವ್ರು ಇವಾಗ್ಲೇ ಆಚೆ ಬರಲ್ಲ. ಅರಿಶಿಣ ಶಾಸ್ತ್ರ ಆದ್ಮೇಲೆ ಹಸೆ ಮನೆಗ್ ಬರ್ತಾರಲ್ಲ, ಅಲ್ಲೇ ನೋಡವ. ಹೇ, ನಾನು ಯಾರನ್ನ ಹುಡುಕ್ತಾ ಇದ್ದೀನಿ? ಡೆಕೋರೇಷನ್ ಎಲ್ಲ ಕರೆಕ್ಟ್ ಆಗಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಬ್ಬ ಸಾಕೇತನ್ ಬಾಯಲ್ಲಿ ಸುಳ್ಳು ಕೇಳೋದಂದ್ರೆ ಕಿವಿಲಿ ಕಾಚಿಸ ಸುರಿದಾಗಿರುತ್ತೆ. ಅಮ್ಮ ಅವ್ರೆ, ಯಜಮಾನ್ರೆ, ನಿಮ್ ಮಗನ್ ಮದ್ವೆ ಸಂಭ್ರಮನ ಅಲ್ಲಿಂದಾನೆ ನೋಡ್ತಾ ಇದ್ದೀರಲ್ವಾ? ಎಲ್ಲ ಸರಿ ಹೋಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾಕೇತ್, ನಡಿಯಪ್ಪ. ಬನ್ನಿ ಬನ್ನಿ ಭಾವ.
ಶಬ್ರಿ ತರ ಯಾರ್ಗೆ ಕಾಯ್ತಿದ್ಯಾ? ನೀನ್ ಯಾಕೋ ನನ್ ಸುತ್ತ ಒಳ್ಳೆ ಬುಗ್ರಿ ಸುತ್ತದಂಗ್ ಸುತ್ತಿದ್ಯಾ? ನೀನ್ ಕಾಣಿಸ್ತಾ ಹೋದ್ರೆ ಅಣ್ಣ ನನ್ ಬೆಣ್ ತೆಗಿತಾನೆ. ನೀನ್ ಸುಮ್ನೆ ನನ್ ಜೊತೆ ಇರು. ಆ ಈಗ ನೀನ್ ನನ್ನಿಂದ ದೂರ ಹೋಗ್ದಿದ್ರೆ ನಾನ್ ನಿನ್ ಬೆಂಡೆತ್ತೀನಿ, ಸುಮ್ನೆ ಹೋಗೋ. ನೀನು ಡಿವೋರ್ಸ್ ಅಂತ ಮಾತಾಡ್ದಾಗಿತ್ತು. ಏನಿಲ್ಲಮ್ಮ, ನಾನು ಲಾಯರ್ ಅಲ್ವಾ. ಇತ್ತೀಚೆಗೆ ನನ್ನ ಹತ್ರ ಡೈವರ್ಸ್ ಕೇಸ್ಗಳು ತುಂಬಾನೇ ಬರ್ತಿವೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನೋಡು, ಮದುವೆ ದಿವಸ ಕೂಡ 2 ಹಿಯರಿಂಗ್ ಇದೆ. ಅವ್ರು ಯಾವ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದಾರೆ ಅಂತ ಪ್ಲೀಸ್ ಹೇಳಿ ಸರ್. ನೋಡಮ್ಮ, ಆ ಕೇಸ್ ಹಿಸ್ಟ್ರಿ ಬಗ್ಗೆ ನನ್ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ. ಈ ಕೇಸನ್ನ ಗೋವರ್ಧನ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಂದ್ಸರಿ ನನಗೂ ನನ್ನ ಲಾಯರ್ ಸರ್ಗೂ ಯಾರೋ ಒಬ್ಬ ವ್ಯಕ್ತಿ ಥ್ರೆಟನ್ ಮಾಡಿದ್ದ, ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನ ಉಳಿಸಲ್ಲ ಅಂತ ಬೆದರಿಕೆ ಕೂಡ ಹಾಕ್ದ. ಕ್ರಿಮಿನಲ್ ಲಾಯರ್ ಅಂಕಲ್, ಗಂಡ ಹೆಂಡತಿನ ದೂರ ಮಾಡೋ ಮನುಷ್ಯ. ಬನ್ನಿ ಬನ್ನಿ ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಇನ್ನೇನು ವರ ಪೂಜೆ ಶುರು ಆಗ್ಬಿಡತ್ತೆ. ಹೌದಾ? ಬನ್ನಿ. ಸರಿ, ಬನ್ನಿ. ಲೋ ಪ್ರಣಮ್, ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ ನೆಗೆಟಿವ್ ಫೀಲಿಂಗ್ ಬರುತ್ತೆ ಗೊತ್ತಾ. ಅವ್ರು ಸರಿ ಇಲ್ಲ ಕಣೋ. ಯಾರನ್ನ ನೋಡಿದ್ರೆ ತಾನೇ ನಿಂಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಹೇಳು? ಎಲ್ರೂ ಡೌಟ್ ಅಲ್ಲೇ ನೋಡ್ತೀಯ. ಅವ್ರು ಯಾರು ಅಕ್ಕೆ ಕಡೆಯವರು, ಅವ್ರನ್ನ ಬಿಡೋಣ ಅಂತೆಲ್ಲ. ದೇವ್ರೆ ಪ್ಲೀಸ್ ದೇವ್ರೆ, ನಾನ್ ಅನ್ಕೊಂಡಿರೋದು ಯಾವ್ದು ನಿಜ ಆಗ್ಬಾರ್ದು. ನಾನ್ ಅನ್ಕೊಂಡಿರೋದೆಲ್ಲ ತಪ್ಪಾಗಿರ್ಬೇಕು, ಬೇರೆಯವ್ರು ಅನ್ಕೊಂಡಿರೋದೇ ನಿಜ ಆಗ್ಬೇಕು. ಅನಿ ಹೇಳ್ತಿರ ಹಾಗೆ ಅಹಲ್ಯ ಅಕ್ಕ ಮತ್ತೆ ಅವ್ರ ಫ್ಯಾಮಿಲಿ ಎಲ್ರು ಪರ್ಫೆಕ್ಟ್ ಆಗಿರ್ಲಿ ಪ್ಲೀಸ್ ದೇವ್ರೆ. ಪರ್ಫೆಕ್ಟ್ ಅನ್ನೋ ಪದಕ್ಕೆ ಅರ್ಥ ಕೊಡೋದಂದ್ರೆ, ಎಕ್ಸಾಂಪಲ್ ಕೊಡೋದಂದ್ರೆ ಅಹಲ್ಯ ಅಕ್ಕೆ ಅಂತ ಅಣ್ಣ ಹೇಳ್ತಿದ್ದ, ನೆನ್ಪಿಟ್ಕೋ. ಇದೇ ಕಣೋ ಪ್ರಣಮ್, ಇದೇ ನನ್ಗೆ ಸಂಕಟ ಆಗೋದು ಗೊತ್ತಾ. ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಆಗಿರೋದಕ್ಕಾಗಲ್ಲ ಅನ್ನೋದು ಅವ್ನ್ ಯಾಕೆ ಅರ್ಥ ಆಗಲ್ಲ. ಚಂದ್ರನ್ ಮೇಲೆ ಕಪ್ಪು ಕಲೆಗಳಿರುತ್ತಂತೆ, ಮನುಷ್ಯನಲ್ಲಿ ಕಳಂಕ ಇಲ್ದೆ ಇರುತ್ತಾ? ಅಮ್ಮ, ನಿನ್ನೇನ್ ಬದಲಾಯಿಸಕ್ಕಾಗಲ್ಲ. ಶಿವದೇವ್ರೆ, ಈ ಮಾನ್ಯ ಬೇರೆ ಏನೋ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಅಂದ್ಲು. ನಂಗೋ ನಿಂತಲ್ಲಿ ನಿಲ್ಲಕ್ ಆಗ್ತಿಲ್ಲ, ಕೂತಲ್ಲಿ ಕೂರಕ್ ಆಗ್ತಿಲ್ಲ. ಯಾಕೆ ಇಷ್ಟೊತ್ತು ಮಾಡ್ತೇಳು? ಏ ಮೀರಾ, ವರಪೂಜೆ ನಡೀತಾ ಇದೆ, ಬೇಗ ಬಾರೆ. ಪೂಜೆ ಶುರು ಆಗ್ತಿದೆ ಅಂತೆ, ಮದ್ವೆ ಓಡಾಟ ಶುರು. ಬೇರೆ ದೇವ್ರೆ, ನಾನು ಅನ್ಕೊಂಡಿರೋದೇನಾದ್ರೂ ನಿಜ ಆದ್ರೆ ಈ ಮದ್ವೆನ್ ಹೇಗಪ್ಪ ನಿಲ್ಲಿಸ್ಲಿ?